ರಾಜ್ಯ ಬಿಜೆಪಿಗೆ ಇದೀಗ ಹೊಸ ಹೈಕಮಾಂಡ್ ಬಾಸ್. ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಮೂಡಿಸುವ ಬೆಳವಣಿಗೆ ನಡೀತಾ ಇದೆ. ರಾಜ್ಯ ಬಿಜೆಪಿಗೆ ಹೊಸ ಹೈಕಮಾಂಡ್ ಬಾಸ್ ಆಗ್ತಾರಾ? ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಮೂಡಿಸುವ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಉಸ್ತುವಾರಿ ರಾಧಾ ಮೋಹನ್ ಸೈಲೆಂಟ್ ಎಕ್ಸಿಟ್. ರಾಜ್ಯ ಬಿಜೆಪಿ ಹೊಸ ಉಸ್ತುವಾರಿ ಯಾರಾಗ್ತಾರೆ ಗೊತ್ತಾ? ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ರಾಜ್ಯ ಬಿಜೆಪಿಗೆ ಹೊಸ ಹೈಕಮಾಂಡ್ ಬಾಸ್ ಬರ್ತಾರ, ನೇಮಕ ಆಗ್ತಾರ. ಮತ್ತೆ ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಮೂಡಿಸುವ ಬೆಳವಣಿಗೆಗಳು ಕಾಣಿಸ್ತಾ ಇದೆ. ಉಸ್ತುವಾರಿ ರಾಧಾ ಮೋಹನ್ ಸೈಲೆಂಟ್ ಆಗಿ ಎಕ್ಸಿಟ್ ಆಗುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ರಾಜ್ಯ ಬಿಜೆಪಿ ಹೊಸ ಉಸ್ತುವಾರಿ ಯಾರಾಗ್ತಾರೆ? ಇದು ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ನೋಡಿ, ಸಾಕಷ್ಟು ಈಗಾಗಲೇ ರಾಜ್ಯದಲ್ಲಿನ ಸ್ಥಳೀಯವಾಗಿ ಏನು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ, ವಿಪಕ್ಷ ನಾಯಕನ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನೆಲ್ಲ ನಾವು ಕೇಳ್ತಾ ಇದ್ವಿ. ಬಟ್ ಇಲ್ಲಿ ರಾಜ್ಯ ಬಿಜೆಪಿಯ ಉಸ್ತುವಾರಿ ಬದಲಾವಣೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಹೊಸಬರಿಗೆ ಅವಕಾಶ ಅಂತ ಅಂದ್ರೆ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ? ರಾಧಾ ಮೋಹನ್ ದಾಸು ಇರುವಂತದ್ದು ಇದೀಗ ರಾಜ್ಯ ಬಿಜೆಪಿಯ ಉಸ್ತುವಾರಿಯಾಗಿ ಇದೀಗ ಸೈಲೆಂಟ್ ಆಗಿ ಎಕ್ಸಿಟ್ ಆಗ್ತಾರಾ ಅಂತ ಅಂದ್ರೆ ಆ ಒಂದು ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ ಹೈಕಮಾಂಡ್? ಹೈಕಮಾಂಡ್ಗೆ ಸವಾಲಾದ ರಾಜ್ಯ ಬಿಜೆಪಿ ಭಿನ್ನಮತ. ರಾಜ್ಯ ಬಿಜೆಪಿ ಮನೆಯಂತೂ 100 ಬಾಗಿಲು ಆಗ್ತಾ ಇದೆ. ರಾಜ್ಯ ನಾಯಕರನ್ನ ಒಗ್ಗೂಡಿಸುವಲ್ಲಿ ವಿಫಲ. ಬಿಜೆಪಿಗರ ಒಳ ಜಗಳ ಶಮನಕ್ಕೆ ಹೊಸ ಪ್ಲಾನ್. ರಾಧಾ ಮೋಹನ್ ಅಗರ್ವಾಲ್ ತಲೆದಂಡ ಫಿಕ್ಸ್. ಬಿಜೆಪಿ ಹೈಕಮಾಂಡ್ ನಾಯಕರ ಬಿಗ್ ಪ್ಲಾನ್ ಇದು. ಮೋದಿ ಸಂಪುಟದಲ್ಲಿರುವ ಪ್ರಭಾವಿಗೆ ರಾಜ್ಯದ ಹೊಣೆ ಇರುತ್ತೆ. ಧರ್ಮೇಂದ್ರ ಪ್ರಧಾನ್ಗೆ ಉಸ್ತುವಾರಿ ವಹಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಬಿಜೆಪಿಯ ಭಿನ್ನಮತ ಹೈಕಮಾಂಡ್ಗೆ ಸವಾಲಾಗಿ ಪರಿಣಮಿಸಿದೆ. ಎಸ್, ಹೌದು. ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು 100 ಬಾಗಿಲು ಆಗಿರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಒಬ್ಬೊಬ್ಬರ ನಿಲುವು ಒಂದೊಂಥರ, ಒಬ್ಬೊಬ್ರ ಮನಸ್ಸು ಯಾಕಂದ್ರೆ ನನಗ್ ಬೇಕು ನಿನಗ್ ಬೇಕು ಅನ್ನುವಂಥದ್ನಲ್ಲಿ ಅವ್ರಿಗೆ ಯಾಕೆ ಕೊಟ್ರಿ ಅಂತ ಹೀಗೆ ಹಲವಾರು. ಈಗ ಶಮನವನ್ನ ಸ್ಟಾಪ್ ಮಾಡಿಸೋದಕ್ಕೆ ಬಿಜೆಪಿ ಪ್ಲಾನ್. ಬಿಜೆಪಿ ಹೈಕಮಾಂಡ್ ನಾಯಕರ ಬಿಗ್ ಪ್ಲಾನ್ ಇದು ನಡೀತಾ ಇದೆ. ಮೋದಿ ಸಂಪುಟದಲ್ಲಿರುವಂತಹ ಪ್ರಭಾವಿಗೆ ರಾಜ್ಯದ ಹೊಣೆಯನ್ನ ಕೊಡಬೇಕು ಅನ್ನುವಂತಹ ಚರ್ಚೆ ಆದ್ರೆ ಧರ್ಮೇಂದ್ರ ಪ್ರಧಾನ್ಗೆ ಉಸ್ತುವಾರಿಯನ್ನ ವಹಿಸಿಕೊಡ್ತಾರಾ? ಕರ್ನಾಟಕಕ್ಕೆ ಧರ್ಮೇಂದ್ರ ಪ್ರಧಾನ್ ಬರ್ತಾರ ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿ ಅಂತ. ಯಾಕಂದ್ರೆ ಪಕ್ಷ ಸಂಘಟನೆಯ ಹೊಣೆ ಗೇಟ್ ಪಾಸ್. ಕರ್ನಾಟಕ ಬಿಜೆಪಿ ಸರಿಪಡಿಸುವ ಹೊಣೆಯನ್ನ ಧರ್ಮೇಂದ್ರ ಪ್ರಧಾನ್ಗೆ ಸಿಗುತ್ತಾ? ಈ ಹಿಂದೆಯೂ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿದ್ದ ಪ್ರಧಾನ್. ರಾಜ್ಯ ಬಿಜೆಪಿಯನ್ನ ಆಳವಾಗಿ ಬಲ್ಲಂತ ಧರ್ಮೇಂದ್ರ ಪ್ರಧಾನ್. ಹಾಲಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಸೊ ಈಗ ಶೀಘ್ರವೇ ಕೇಂದ್ರ ಮಂತ್ರಿಗಿರಿಯಿಂದ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಪಕ್ಷ ಸಂಘಟನೆ ಹೊಣೆಗೆ ಗೇಟ್ ಪಾಸ್ ಅನ್ನ ಕೊಡಲಾಗುತ್ತೆ ಅಂತ. ಇನ್ನು ಕರ್ನಾಟಕ ಬಿಜೆಪಿ ಸರಿಪಡಿಸುವ ಹೊಣೆಯನ್ನ ಧರ್ಮೇಂದ್ರ ಪ್ರಧಾನ್ಗೆ ವಹಿಸಿಕೊಡ್ತಾರೆ. ಈಗಾಗಲೇ ಮೋದಿ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಕೊಡಲಾಗುತ್ತೆ, ಯಾರ್ಯಾರಿಗೆ ಹೊಸಬರಿಗೆ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ರಾಜ್ಯ ಬಿಜೆಪಿಯ ಉಸ್ತುವಾರಿಯಾಗಿ ರಾಧಾ ಮೋಹನ್ ದಾಸ್ ಅವರಿಗೆ ಗೇಟ್ ಪಾಸ್ ಅನ್ನ ಕೊಟ್ಟು ಇಲ್ಲಿ ಧರ್ಮೇಂದ್ರ ಪ್ರಧಾನ್ನ ಆಯ್ಕೆ ಮಾಡುವಂಥದ್ದು ಕಾಣಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಾಕೆ ಧರ್ಮೇಂದ್ರ ಪ್ರಧಾನ್ನ ಆಯ್ಕೆ ಮಾಡಬೇಕು ಅಂತ ನೋಡಿದಾಗ ರಾಜ್ಯದ ಹಿಡಿತ, ರಾಜ್ಯದಲ್ಲಿ ರಾಜಕಾರಣವನ್ನ ಬಲ್ಲಂಥವ್ರು, ಇನ್ನು ಅದರ ಜೊತೆಗೆ ಕರ್ನಾಟಕದಲ್ಲಿ ಬಿಜೆಪಿಯ ಪ್ರಬಲತೆ ಯಾವ ರೀತಿಯಾಗಿದೆ ಇದೆಲ್ಲವನ್ನ ಕೂಡ ಒಗ್ಗೂಡಿಸ್ಕೊಂಡು ಹೋಗೋದಕ್ಕೆ
ಸಲುವಾಗಿ ಧರ್ಮೇಂದ್ರ ಪ್ರಧಾನ್ನ ಆಯ್ಕೆ ಆಗಬಹುದು.